Okay. So hi students, in this video we are going to discuss about the important questions from the chapter, that is microbes in human welfare. Microbes in human welfare. Okay. So this chapter is about 7 marks. So ಈ ಚಾಪ್ಟರ್ ಇಂದ ನಿಮಗೆ 7 ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿಂದ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಆದ್ಮೇಲೆ ಬರುವಂತ ಚಾಪ್ಟರ್ಸ್ ಅಲ್ಲಿ ಸೊ ಯಾವ ರೀತಿ ಇರುತ್ತೆ, ಒಂದು 5 ಮಾರ್ಕ್ಸ್ ಇಂದಿದ್ರೆ 3 ಮಾರ್ಕ್ಸ್ ಇಂದಿರಲ್ಲ, ಅಥವಾ 2 ಇದ್ರೆ 5 ಮಾರ್ಕ್ಸ್ ಇಂದಿರಲ್ಲ. ಸೊ ಈ ತರ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಚಾಪ್ಟರ್ ಅಷ್ಟೇ 7 ಮಾರ್ಕ್ಸ್ ಅಥವಾ 8 ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಇರುತ್ತೆ ಯೂಶುವಲ್ ಆಗಿ. ಸೊ ಅದ್ರ ಜೊತೆಗೆ 2 MCQ ನ ಕೇಳ್ತಾ ಹೋಗ್ತಾರೆ. ಇಲ್ಲ ಅಂದ್ರೆ 3 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಕೇಳ್ತಾರೆ, ಇಲ್ಲ ಅಗೇನ್ 3 ಮಾರ್ಕ್ಸ್ ಇಂದ ಒಂದು ಕ್ವಶನ್, 2 ಮಾರ್ಕ್ಸ್ ಇಂದ ಒಂದು, ಮತ್ತೆ MCQ 2. ಈ ತರ ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ 5 ಮಾರ್ಕ್ಸ್ ಕ್ವಶನ್ಸ್. 5 ಮಾರ್ಕ್ ಕ್ವಶನ್ಸ್ ಫ್ರಮ್ ದ ಚಾಪ್ಟರ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ಇದ್ರಲ್ಲಿ ಯೂಶುವಲ್ ಆಗಿ 5 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಯಾವಾಗ್ಲೂ ಪದೇ ಪದೇ ಕೇಳುವಂತ ಕ್ವಶನ್ ಯಾವ್ದು ಅಂದ್ರೆ ದಟ್ ಈಸ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಂದ್ರೆ ಏನು? ಸೊ ನಾವು ಮನೆಯಲ್ಲಿ ಯಾವ ತರ ಮೈಕ್ರೋಬ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ, ಸೊ ಮನೆಯಲ್ಲಿ ಬಳಸುವಂತ ದಿನನಿತ್ಯ ವಸ್ತುಗಳಲ್ಲಿ ಯಾವ ರೀತಿ ನಮಗೆ ಮೈಕ್ರೋಬ್ಸ್ ಯೂಸ್ ಆಗುತ್ತೆ. ಮೈಕ್ರೋಬ್ಸ್ ಮೀನ್ಸ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಆರ್ ಮೈನ್ಯೂಟ್ ಆರ್ಗಾನಿಸಮ್ಸ್. ಸೊ ಮೈಕ್ರೋಬ್ಸ್ ಅಲ್ಲಿ ವೈರಸ್ ಇನ್ಕ್ಲೂಡ್ ಆಗುತ್ತೆ, ಬ್ಯಾಕ್ಟೀರಿಯಾನು ಇನ್ಕ್ಲೂಡ್ ಆಗುತ್ತೆ, ಅಂಡ್ ಆಲ್ಸೋ ಫಂಗಸ್ ಸಹ ಇನ್ಕ್ಲೂಡ್ ಆಗುತ್ತೆ. ಇದನ್ನೆಲ್ಲದನ್ನ ಸೇರಿ ನಾವೇನಂತ ಕರಿತೀವಿ, ಮೈಕ್ರೋಬ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಮೈಕ್ರೋಬ್ಸ್ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ. ಸೊ ಇಲ್ಲಿ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್, ನಾವು ಮನೆಯಲ್ಲಿ ಬಳಸುವಂತ ಎಷ್ಟೊಂದು ವಸ್ತುಗಳಲ್ಲಿ ಸೊ ಯಾವ ರೀತಿ ಮೈಕ್ರೋಬ್ಸ್ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ, ಸೊ ಇಲ್ಲಿ ಫಸ್ಟ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಫಸ್ಟ್ 5 ಎಕ್ಸಾಂಪಲ್ಸ್ ಕೊಟ್ಟಿದಾರಲ್ವಾ. ಸೊ ನಿಮಗೆ 5 ಎಕ್ಸಾಂಪಲ್ಸ್ ಮೆನ್ಷನ್ ಮಾಡ್ಬೇಕಾಗುತ್ತೆ. ಕನ್ವರ್ಷನ್ ಆಫ್ ಮಿಲ್ಕ್ ಇನ್ ಟು ಕರ್ಡ್. ಸೊ ಅಲ್ಲಿ ಯಾವ್ದು ಹೆಲ್ಪ್ ಮಾಡುತ್ತೆ? ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡುತ್ತೆ? ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ, LAB ಅಂತಾನು ಕರಿತಾ ಹೋಗ್ತೀವಿ. ಸೊ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ? ಇಟ್ ಕನ್ವರ್ಟ್ಸ್ ದ ಮಿಲ್ಕ್ ಇನ್ ಟು ಕರ್ಡ್. ನಾವು ರಾತ್ರಿ ಮಲ್ಕೋಬೇಕಾದ್ರೆ ಏನ್ ಮಾಡ್ತೀವಿ? ಹಾಲೆಪ್ ಹಾಕ್ಬಿಟ್ಟು ಮಲ್ಕೊಂತೀವಲ್ವಾ. ಸೊ ಅದೇ ತರ ಅವಾಗ ಏನಾಗುತ್ತೆ? ಬೆಳಗ್ಗೆ ಎದ್ದಳಷ್ಟೊತ್ತಿಗೆ ಮೊಸರಾಗಿರುತ್ತೆ. ಸೊ ಅಲ್ಲಿ ನಾವು ಯೂಸ್ ಮಾಡುವಂತ ಬ್ಯಾಕ್ಟೀರಿಯಾ ಯಾವ್ದು ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಸೊ ಅಲ್ಲಿ ಹಾಲಲ್ಲಿ ಇಲ್ದೇ ಇರುವಂತ ಒಂದು ವಿಟಮಿನ್ ನಮಗೆ ಮೊಸರಲ್ಲಿ ಸಿಗುತ್ತೆ. ಯಾವ್ದು ಅಂತಂದ್ರೆ ವಿಟಮಿನ್ B12. ಸೊ ಮೊಸರಲ್ಲಿ ಹೊಸದಾಗಿ ಒಂದು ವಿಟಮಿನ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಈ ವಿಟಮಿನ್ B12 ನ ಏನ್ ಮಾಡುತ್ತೆ? ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಇದು ನಿಮಗೆ MCQ ಅಲ್ಲೂ ಸಹ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ಯಾವುದು? ಅಗೇನ್ ಡೋ ಪ್ರಿಪ್ರೇಷನ್. ನಾವು ಇಡ್ಲಿ ದೋಸೆ ಅದೆಲ್ಲ ಮಾಡೋದಾಗಿರ್ಬೋದು. ಅದ್ರಲ್ಲಿ ನಾವು ಹಿಟ್ಟು ತಯಾರು ಮಾಡ್ಬೇಕಾದ್ರೆ ರಾತ್ರಿ ಇಟ್ಟಿರ್ತೀವಿ, ಬೆಳಗ್ಗೆ ಅಷ್ಟೊತ್ತಿಗೆ ಏನಾಗಿರುತ್ತೆ? ಸೊ ಹಿಟ್ಟೆಲ್ಲ ಊದ್ಕೊಂಡು ಹಿಟ್ಟು ಸ್ಮೂತಿ ಆಗಿ ಬರುತ್ತಲ್ವಾ. ಸೊ ಅದಕ್ಕೆ ಕಾರಣ ಏನು? ಬಿಕಾಸ್ ಆಫ್ ದ ಮೈಕ್ರೋಬಿಯಲ್ ಆಕ್ಷನ್. ಅದ್ರ ಒಳಗಡೆ ಇರುವಂತ ಮೈಕ್ರೋಬ್ಸ್ ಏನ್ ಮಾಡುತ್ತೆ? ಆನರೋಬಿಕ್ ರೆಸ್ಪಿರೇಷನ್ ಮಾಡಿ, ಇಟ್ ಮೀನ್ಸ್ ಆನರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಹೆಚ್ಚೆಚ್ಗೆ ಅಬ್ಸರ್ವ್ ಮಾಡ್ಕೊಂಡು ಏನ್ ಮಾಡುತ್ತೆ? ಸೊ ಆ ಹಿಟ್ಟನ್ನೆಲ್ಲ ಏನ್ ಮಾಡುತ್ತೆ? ಪಫಿ ಆಗಿ ಅದು ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಅಗೇನ್ ಟೋಡಿ ಪ್ರಿಪ್ರೇಷನ್. ಸೊ ಅದ್ರ ಬಗ್ಗೆನೂ ಬರಿಬೇಕಾಗುತ್ತೆ ನೀವು. ಮತ್ತೆ ಫರ್ಮೆಂಟೇಶನ್, ಸೊ ಅದನ್ನು ಬರಿಬೇಕು. ಸೊ ಟೋಟಲ್ ಆಗಿ ಒಂದು 5 ಎಕ್ಸಾಂಪಲ್ಸ್ ಇದೆ ಅಲ್ವಾ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ಅದನ್ನ 5 ಮಾರ್ಕ್ಸ್ ಅಲ್ಲಿ ಯಾವಾಗ್ಲೂ ಕೇಳುವಂತ ಕ್ವಶನ್, ತುಂಬಾ ಈಸಿ ಕ್ವಶನ್. ಸೊ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು ಅದನ್ನ. ಸೊ ಅದನ್ನ ನೀವು ನೋಡ್ಕೊಳ್ರಿ. ಓಕೆ. ಸೊ ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್, ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಸೊ ಯಾವ ತರ ಕ್ವಶನ್ ಕೇಳ್ತಾರೆ ಅಂದ್ರೆ ಮೆನ್ಷನ್ ಎನಿ 5 ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ವಿತ್ ದೇರ್ ಪರ್ಟಿಕ್ಯುಲರ್ ಮೈಕ್ರೋಬ್ಸ್ ಅಂತ ಕೇಳ್ತಾ ಹೋಗ್ತಾರೆ. ಸೊ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂದ್ರೆ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ಗೂ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗೂ ದ ಫಸ್ಟ್ ಡಿಫ್ರೆನ್ಸ್ ಇಸ್ ದ ಅಮೌಂಟ್. ಸೊ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಲ್ಲಿ ನಾವು ಸ್ಮಾಲ್ ಅಮೌಂಟ್ ಅಲ್ಲಿ ಏನು ಕಲ್ಚರ್ ಮಾಡ್ತಾ ಹೋಗ್ತೀವಿ. ಅದೇ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂತ ಅಂದ್ರೆ ಸೊ ಲಾರ್ಜ್ ಅಮೌಂಟ್ ಅಲ್ಲಿ ನಾವು ಯಾವ್ದಾದ್ರು ಒಂದು ಏನು ವೈನ್ ಆಗಿರ್ಬೋದು, ಬೀರ್ ಆಗಿರ್ಬೋದು, ಆಂಟಿಬಯೋಟಿಕ್ಸ್ ಆಗಿರ್ಬೋದು, ಎನ್ಸೈಮ್ಸ್ ಆಗಿರ್ಬೋದು, ಅಗೇನ್ ಯಾವ್ದಾದ್ರು ಕೆಲವೊಂದು
ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ, ಆಸಿಡ್ಸ್ ಆಗಿರ್ಬೋದು. ಇದನ್ನೆಲ್ಲ ನಾವೇನ್ ಮಾಡ್ತೀವಿ, ಇಂಡಸ್ಟ್ರಿಲಿ ಲಾರ್ಜ್ ಅಮೌಂಟ್ ಅಲ್ಲಿ ನಾವು ಕಲ್ಚರ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ನಾವೇನಂತ ಕರಿತೀವಿ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ವೇರ್ ದೇ ಆರ್ ಪ್ರೊಡ್ಯೂಸ್ಡ್ ಇನ್ ಎ ಲಾರ್ಜ್ ಅಮೌಂಟ್. ಓಕೆ, ಸೊ ಇದ್ರಲ್ಲಿ ನೀವು ಯಾವ್ದಾದ್ರು 5 ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ನೀವೇ ಮೆನ್ಷನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಎಥೆನಾಲ್. ಸೊ ಎಥೆನಾಲ್ ಯಾವ್ದ್ರಿಂದ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಬೈ ಯೂಸಿಂಗ್ ದ ಈಸ್ಟ್ ಅಥವಾ ಸಕ್ಯಾರೋಮೈಸಿಸ್ ಸರ್ವಿಸಿ. ಸೊ ನೀವೇನ್ ಮಾಡ್ಬೇಕು, ಫಸ್ಟ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಬರಿಬೇಕು, ಅದು ಯಾವ ಮೈಕ್ರೋಬ್ ಇಂದ ನಾವು ಕಲ್ಚರ್ ಮಾಡ್ತೀವಿ ಅದನ್ನ ಬರಿಬೇಕು. ಫಾರ್ ಎಕ್ಸಾಂಪಲ್ ಅಸಿಟಿಕ್ ಆಸಿಡ್. ಸೊ ಅಸಿಟಿಕ್ ಆಸಿಡ್ ಯಾವ್ದ್ರಿಂದ ಕಲ್ಚರ್ ಮಾಡ್ತೀವಿ, ಅಸಿಟೋಬ್ಯಾಕ್ಟರ್ ಅಸಿಟಿ ಅಲ್ವಾ. ದೆನ್ ಅದೇ ತರ ಬ್ಯೂಟೆರಿಕ್ ಆಸಿಡ್, ಕ್ಲೋಸ್ಟ್ರೋಡಿಯಂ ಬ್ಯೂಟಿಲೈಸ್. ಈ ತರ ನಾವು ಯಾವ ಪ್ರಾಡಕ್ಟ್ ನ ಯಾವ್ದ್ರಿಂದ ಕಲ್ಚರ್ ಮಾಡ್ತೀವಿ. ಸೊ ಆತರ ಈಗ ಫಾರ್ ಎಕ್ಸಾಂಪಲ್ ಸಿಟ್ರಿಕ್ ಆಸಿಡ್, ಆಸ್ಪರ್ಗಿಲ್ಲಸ್ ನೈಗರ್, ಅದರಿಂದ ಏನ್ ಮಾಡ್ತೀವಿ, ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಈ ತರ ಒಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ನೀವೇ ಒಂದ್ 5 ಬರಿಬೇಕು. ಅದನ್ನ ನೀವು ನಾವು ಅದು ಫಂಗೈ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅಸಿಟೋಬ್ಯಾಕ್ಟರ್ ಅಸಿಟಿ, ಸೊ ಅದು ಬ್ಯಾಕ್ಟೀರಿಯಾ. ಅದೇ ಆಸ್ಪರ್ಗಿಲಸ್ ನೈಗರ್, ಇಟ್ ಈಸ್ ಅ ಫಂಗೈ. ಸೊ ಈ ತರ ನಾವು ಯಾವ್ದ್ರಿಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅನ್ನೋದನ್ನು ಸಹ 5 ಎಕ್ಸಾಂಪಲ್ ಬರಿಬೇಕಾಗುತ್ತೆ. ಸೊ ಕೆಲವೊಂದ್ಸರಿ ಕೇಳಿದರೆ, ಲಾಸ್ಟ್ ಇಯರ್ಸ್ ಅಲ್ಲೆಲ್ಲ ಕೇಳಿದ್ದಾರೆ. ಸೊ ಯಾವ್ದಾದ್ರು ಒಂದು 5 ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಮೆನ್ಷನ್ ಮಾಡ್ರಿ ವಿತ್ ದೇರ್ ನೆಟ್ ಯಾವ್ದು ವಿತ್ ದೇರ್ ಸೊ ಪರ್ಟಿಕ್ಯುಲರ್ ಮೈಕ್ರೋಬ್ಸ್ ಅಂತ ಕೊಡ್ತಾರೆ. ನೀವೇ ಮೈಕ್ರೋಬ್ಸ್ ನ ಮೆನ್ಷನ್ ಮಾಡ್ಬೇಕು. ಯಾವ್ದಾದ್ರು ಒಂದ್ 5 ಎಕ್ಸಾಂಪಲ್ ತಗೋಬಹುದು. ಈಗ ಫಾರ್ ಎಕ್ಸಾಂಪಲ್ ಎಥೆನಾಲ್, ಸಿಟ್ರಿಕ್ ಆಸಿಡ್, ಅಸಿಟಿಕ್ ಆಸಿಡ್, ಬ್ಯೂಟೆರಿಕ್ ಆಸಿಡ್. ಓಕೆ, ದೆನ್ ಅದಾದ್ಮೇಲೆ ನೀವು ಇದನ್ನು ಬರಿಬಹುದು, ಆಂಟಿಬಯೋಟಿಕ್ ಬರಿಬಹುದು. ಯಾವ್ದು, ಪೆನ್ಸಿಲಿನ್. ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಪೆನ್ಸಿಲಿಯಂ ನೋಟಾಟಮ್. ಸೊ ಈ ತರ 5 ಎಕ್ಸಾಂಪಲ್ಸ್. ಇಲ್ಲಾಂದ್ರೆ ನೀವು ಯಾವ್ದಾದ್ರು ಎನ್ಸೈಮ್ಸ್ ಮೆನ್ಷನ್ ಮಾಡ್ಬೋದು, ಪ್ರೋಟಿಯೇಸ್ ಆಗಿರ್ಬೋದು, ಪೆಕ್ಟಿನೇಸ್ ಆಗಿರ್ಬೋದು, ಅಥವಾ ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಸೈಕ್ಲೋಸ್ಪೋರಿನ್ ಎ, ಓಕೆ, ಸ್ಟಾಟಿನ್. ಸೊ ಇಷ್ಟರಲ್ಲಿ ಯಾವ್ದಾದ್ರು ಒಂದು 5 ಬರ್ದ್ಬಿಟ್ಟು ಅದನ್ನ ನಾವು ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅದನ್ನು ಸಹ ಬರಿಬೇಕಾಗುತ್ತೆ. ಯಾವ ಮೈಕ್ರೋಬ್ ಇಂದ ನಾವು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಸೊ ಅದನ್ನ ನಾವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಮೈಕ್ರೋಬ್ಸ್ ಇನ್ ದ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. So next is the sewage treatment. Sewage treatment. So sewage treatment ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ಕೆಲವೊಂದ್ಸರಿ ಪ್ರೈಮರಿ ಟ್ರೀಟ್ಮೆಂಟ್ ಆಗಿರ್ಬೋದು, ಸೆಕೆಂಡರಿ ಟ್ರೀಟ್ಮೆಂಟ್, ಎರಡನ್ನೂ ಸಹ ಮೆನ್ಷನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ 2 ಸ್ಟೆಪ್ ಬರುತ್ತೆ. ಯಾವ್ದಾವ್ದು, ಸೊ ಅಲ್ಲಿ ಫಿಲ್ಟ್ರೇಷನ್, ಸೆಡಿಮೆಂಟೇಶನ್, ಅವೆರಡು ಬರಿಬೇಕಾಗುತ್ತೆ. ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಯಾವ ತರ ನಾವು ಏನು ಟ್ಯಾಂಕ್ಸ್ ನ ಯೂಸ್ ಮಾಡ್ಬಿಟ್ಟು ಯಾವ ತರ ಅಲ್ಲಿ ನಾವು ಆರ್ಗ್ಯಾನಿಕ್ ವೇಸ್ಟ್ ನ ಯಾವ ತರ ರಿಮೂವ್ ಮಾಡ್ತಾ ಹೋಗ್ತೀವಿ, ಮೈಕ್ರೋಬಿಯಲ್ ಆಕ್ಟಿವಿಟಿ ಯೂಸ್ ಮಾಡ್ಕೊಂಡು ಯಾವ ತರ ನಾವು ರಿಮೂವ್ ಮಾಡ್ತಾ ಹೋಗ್ತೀವಿ, ಅದನ್ನೆಲ್ಲ ನೀವು ಎರಡೂ ಪ್ರೈಮರಿ ಟ್ರೀಟ್ಮೆಂಟ್ ಮತ್ತೆ ಸೆಕೆಂಡರಿ ಟ್ರೀಟ್ಮೆಂಟ್ ಎರಡನ್ನೂ ಸಹ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಸೊ ಅಗೇನ್ ದ ನೆಕ್ಸ್ಟ್ ಕ್ವಶನ್ ಇಸ್ ಬಯೋಗ್ಯಾಸ್ ಪ್ಲಾಂಟ್. ಸೊ ಬಯೋಗ್ಯಾಸ್ ಪ್ಲಾಂಟ್ ಡಯಾಗ್ರಾಮ್ ಹಾಕ್ಬೇಕು, ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅಲ್ಲಿ ಮೆಥನಾಲಜನ್ಸ್ ಯಾವ ರೀತಿ ಇರುತ್ತೆ, ಅದ್ ಯಾವ ರೀತಿ ಕೆಲಸ ಮಾಡುತ್ತೆ, ಸೊ ಅದನ್ನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗುತ್ತೆ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್. ಓಕೆ, ಸೊ ಇದ್ರ ಜೊತೆಗೆ ನೀವು ಕೆಲವೊಂದ್ಸರಿ ಈ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇಂದ ಟ್ಯಾಬ್ಯುಲರ್ ಕಾಲಮ್ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ಯಾವ್ದಾದ್ರು ಒಂದ್ ಮೈಕ್ರೋಬ್ ಕೊಡ್ತಾರೆ, ಅದ್ರ ಪ್ರಾಡಕ್ಟ್, ಅದ್ರ ಯೂಸ್. ಓಕೆ, ಸೊ ಈಗ ಅಥವಾ ನೀವು ಒಂದು 3 ಟ್ಯಾಬ್ಯುಲರ್ ಕಾಲಮ್ಸ್ ತಗೊಂತಾರೆ. ಓಕೆ, ಸೊ ಈ ತರ 3 ಡಿಫ್ರೆಂಟ್ ರೋಸ್ ಇರೋದ್ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಎ ಮೈಕ್ರೋಬ್. ಸೊ ಅದನ್ನ ಯಾವ್ದ್ರಿಂದ ನಾವು ಸೋರ್ಸ್, ಯಾವ್ದ್ರಿಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ದೆನ್ ಯೂಸ್. ಸೊ ಈ ತರ ಕೊಟ್ಬಿಟ್ಟು ABCD. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಇಲ್ಲಿ ಪ್ರಾಡಕ್ಟ್ ಸಿಟ್ರಿಕ್ ಆಸಿಡ್ ಇರುತ್ತೆ ಅನ್ಕೊಂಡ್ರೆ. ಓಕೆ, ಸೊ ಅದನ್ನ ನಾವು ಇಲ್ಲಿ ಸಿಟ್ರಿಕ್ ಆಸಿಡ್ ಅಂತ ಕೊಡ್ತಾರೆ, ಇಲ್ಲಿ ಡ್ಯಾಶ್, ಅದನ್ನ ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಸೊ ಸಿಟ್ರಿಕ್ ಆಸಿಡ್ ಯೂಸ್. ಅಥವಾ ಅಗೇನ್ ಫಾರ್ ಎಕ್ಸಾಂಪಲ್ ನಿಮಗೆ ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಸೈಕ್ಲೋಸ್ಪೋರಿನ್ ಎ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೆಕ್ಸ್ಟ್ ಅದನ್ನ ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ಅವರೇ ಕೊಟ್ಟಿರ್ತಾರೆ, ಮೊನಾಸ್ಕಸ್ ಪರ್ಪ್ಯೂರೇಸ್. ಸೊ ಇಲ್ಲಿ ಅಗೇನ್ ಅದ್ರ ಯೂಸ್ ನ ನಿಮಗೆ ಕೇಳ್ತಾ ಹೋಗ್ತಾರೆ. ಅಗೇನ್ ಸ್ಟಾಟಿನ್. ಸೊ ಈ ತರ ನಿಮಗೆ ಟ್ಯಾಬ್ಯುಲರ್ ಕಾಲಮ್ ಕ್ವಶನ್ಸ್ ನಾವು ನೋಡ್ತಾ ಹೋಗ್ತೀವಿ ಈ ಚಾಪ್ಟರ್ ಅಲ್ಲಿ. ಸೊ ಇದು ತುಂಬಾ ಈಸಿ ಚಾಪ್ಟರ್.
ನೀವು MCQಗೆ ಚೆನ್ನಾಗಿ ಕವರ್ ಮಾಡ್ಕೋಬೇಕಾಗುತ್ತೆ. 5 ಮಾರ್ಕ್ಸ್ ಇಂದು ಕೆಲವೊಂದ್ಸರಿ ಕೇಳಲ್ಲ, ಕೇಳಿದ್ರೆ 3 ಮಾರ್ಕ್ಸ್ ಇಂದು 2 ಮಾರ್ಕ್ಸ್ ಇಂದು ಬರಲ್ಲ, 2 MCQ ಬರೋ ಚಾನ್ಸಸ್ ಇರುತ್ತೆ. ಅದೇ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ರೆ ಸೊ 5 ಮಾರ್ಕ್ಸ್ ಇಂದ ಇಲ್ಲಿ ಕೇಳುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಯೂಶುವಲ್ ಆಗಿ ಇದರಿಂದ ಒಂದು 5 ಮಾರ್ಕ್ ಕ್ವಶನ್ ಇದ್ದೇ ಇರುತ್ತೆ. ಓಕೆ, ಸೊ ಥ್ಯಾಂಕ್ ಯು.